ಮತ್ತೆ ಬೋರ್ ಆಗಲ್ವಾ? ಇಲ್ಲ, ಮನೆಯಲ್ಲಿ ಸ್ವಲ್ಪ ರೆಸಿಪೀಸ್ ಅದು ಇದು ಕಲಿತಾ ಇರ್ತೀನಿ. ಏನಾದ್ರು ಇನೋವೇಟಿವ್ ಆಗಿ ಹಸ್ಬೆಂಡ್ಗೆ ಇಂಪ್ರೆಸ್ ಮಾಡ್ಬೇಕಂತ ಸ್ವಲ್ಪ ಕಲಿತಾ ಇರ್ತೀನಿ, ಅದು ಇದು ನೋಡಿ. ಕೆಲಸಕ್ಕೆ ಹೋಗ್ತಾರ ಅವರು? ಹಾಂ, ಅವ್ರು ಹೋಗ್ತಾರೆ. ಮಾಡ್ಕೊಟ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ದುಬೈ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆಯಾ? ಹಾಗೇನಿಲ್ಲ, ಇಲ್ಲೂ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ನಿಜ ಹೇಳ್ರಿ. ಆದರೆ ಇಲ್ಲೇ ಪೊಲ್ಯೂಷನ್ ಎಲ್ಲ ಭಾಳ ಇದೆ, ಅಲ್ಲಿ ಇಲ್ಲ ಹಾಗಿಲ್ಲ. ಯಾವ ಊರು ನಿಮ್ದು? ನಮ್ದು ಪ್ರಾಪರ್ ಬೆಳಗಾವ್. ಬೆಳಗಾವ್ ನೀವು ಆಡ್ತೀವ್ರ? ಓಕೆ. ಆಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕಿ. ರೊಟ್ಟಿ ಗಿಟ್ಟಿ ತರ್ತೀರೇನ? ಇಲ್ರಿ, ಚಪಾತಿ ಅಷ್ಟೇ ರೀ, ಬಕ್ರಿ ಬರೋದಿಲ್ಲ. ಬಕ್ರಿ ಬರಂಗಿಲ್ಲ ನಿಮ್ಗೆ? ಹಾಯ್, ಮತ್ತೇನ್ ಮಾಡ್ತೀರಿ ಅಲ್ಲಿ? ಬಾಕಿದೆಲ್ಲ ಮಾಡ್ತೇನ್ರಿ, ಅನ್ನ ಹುಳಿ ಅದು ಇದು. ಅದು ಯಾವ ದೊಡ್ಡ ಲೆಕ್ಕ ಕಲ್ತ್ಕೊಬಾರ್ದೇನೆ. ಇದೇನಿದು ಬಟಾಣಿನಾ? ಏನ್ ಮಾಡಿದೀರಾ? ತೋರಿಸಿ ಬಟಾಣಿ ಏನು ಮಾಡಿದೀರಾ? ಇದು ಒಂದು ನೈಟ್ ಸೋಕ್ ಮಾಡಿ ಈಗ ಸ್ಮ್ಯಾಶ್ ಮಾಡಿ ಇದರಲ್ಲಿ ಹಾಕಬೇಕು. ಇದರಲ್ಲಿ ಕೊರಿಯಂಡರ್ ಲೀವ್ಸ್, ಆಮೇಲೆ ಕೊರಿಯಂಡರ್ ಪೌಡರ್, ಟರ್ಮರಿಕ್ ಪೌಡರ್ ಹಾಕಬೇಕು. ನೋಡ್ರಿ ಮೇಡಮ್ ಅವ್ರೆ, ಇದು ಧನಿಯಾ ಪುಡಿ ರೀ. ಎಷ್ಟು ಬೇಕ್ರಿ? ಸ್ವಲ್ಪ ಸಾಕು. ಓಕೆ, ನೆಕ್ಸ್ಟ್ ರೀ ಸ್ವಲ್ಪ ಟರ್ಮರಿಕ್. ಟರ್ಮರಿಕ್ ಪೌಡರ್ ಬೇಕೇನ್ರಿ? ಸ್ವಲ್ಪ ಗರಂ ಮಸಾಲನೂ ಬೇಕೇನೆ? ಓಕೆ ರೀ. ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಸ್ಮ್ಯಾಶ್ ಮಾಡಿ ಇದರಲ್ಲಿ ಹಾಕಿ ಒಂದು ಬೌಲ್. ವಿಷಲ್ ಕುಗ್ಸಿದೀರಾ ನೀವು ಇದಕ್ಕೆ ಆರ್ತಿ? ಇದಕ್ಕೆ ಒಂದು 3 ವಿಷಲ್ ಕುಗ್ಸಿ ತಂದಿರತಕ್ಕಂತಹ ಬಟಾಣಿ. ಅದೇನ್ರಿ, ಈಗ ಬಟಾಣಿ ಕಡಿಮೆನೇ ಇತ್ತು, ಹಸಿ ಬಟಾಣಿನೇ ಹಾಕ್ಬೋದಾಗಿತ್ರಿ? ಇಲ್ರಿ, ಅದು ಹಂಗೆ ಚಲೋ ಆಗೋದಿಲ್ಲ, ಇದು ಕುಕ್ ಮಾಡಿನೇ ಹಾಕ್ಬೇಕು. ಆಯ್ತ್ರಿ, ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೊಳ್ರ. ಹಾಕ್ರಿ, ಪರವಾಗಿಲ್ಲ, ಸಾಕು. ಚೆನ್ನಾಗಿ ಬೇಯಿಸಿ ಕೂಗಿಸಿದಂತ ಬಿಳಿ ಬಟಾಣಿಯನ್ನ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳೋದನ್ನ ಈ ಮಸಾಲಕ್ಕೆ ಹಾಕೊಂಡಿದ್ದೀವಿ. ಸ್ವಲ್ಪ ನೀರು ಹಾಕ್ಬೇಕು. ಹಾಕ್ರಿ. ಓಹೋ. ಆಮೇಲೆ ಲಾಸ್ಟಿಗೆ ಸಾಲ್ಟ್, ಉಪ್ಪು. ಎಸ್, ರೆಡಿ. ಮೇಲೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್. ಎಸ್. ಏನು ಮಾಡೋಣ ಈಗ ನೆಕ್ಸ್ಟ್ ಇದರಲ್ಲಿ ಹಾಕಿ ಇದು ಪ್ಲೇಟಿಂಗ್ ಮಾಡ್ತೀನಿ. ಮಾಡ್ರಿ, ಅದೇನು ಮಾಡ್ತೀರಾ ಮಾಡ್ರಿ. ಇದೆಲ್ಲ ಮಾಡ್ಕೊಡ್ತೀರೇನ ನಿಮ್ಮ ಯಜಮಾನ? ನಮ್ಮ ಮನೆಯವ್ರಿಗೆ ಈವ್ನಿಂಗ್ ಬರ್ತಾರೆ ನೋಡ್ರಿ, ಸ್ನ್ಯಾಕ್ಸ್ ಇದೆ ಮಾಡ್ತೀನಿ. ಹೌದ್ರಿ. ಭಾನುವಾರದ ಏನು ಮಾಡ್ತೀರಾ? ಇಲ್ರಿ, ಅಲ್ಲಿ ಫ್ರೈಡೇ ಹಾಲಿಡೇ ಅದ. ಫ್ರೈಡೇ ಅವ್ರದ್ದು ಇರ್ತದ್ರಿ ಡ್ಯೂಟಿ. ನಿಮ್ಮ ಯಜಮಾನಿಗೆ ಇರ್ತದೆ? ಅವ್ರಿಗೆ ಅವ್ರು ನನಗೆ ದೋಸೆ ಎಲ್ಲ ಮಾಡ್ಕೊಡ್ತಾರೆ. ಓಹ್, ನಿಮ್ ಡ್ಯೂಟಿ ಇರ್ತದೆ ನಿಮ್ಮ ಯಜಮಾನ್ರಿಗ? ನಾ ಶಾಕ್ ಆಗ್ಬಿಟ್ನೇ ರೀ. ದೋಸೆ ಗೀಸೆ ಎಲ್ಲ ಮಾಡ್ಕೊಡ್ತಾರಾ? ಇಲ್ಲ. ಏನ್ ಮಾಡ್ತೀರಿ ಈಗ ಇದಕ್ಕೆ? ಇದರಲ್ಲಿ ಹಾಕಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿನ ವಿಶೇಷವಾದಂತ ಅಡುಗೆನ, ಸ್ಟ್ರೀಟ್ ಫುಡ್ಡಾ? ಆಹಾ. ಎಸ್, ಹಂಗಿಡ್ಬೇಕು ಅಂತೀವಿ. ಹೇಳಿ. ಉಪ್ಪು ಹಾಕೋತಾ ಇದ್ದೀನಿ. ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆಹಣ್ಣು. ಎಸ್. ನಿಂಬೆಯ ರಸ ಬಿದ್ದಷ್ಟು ಆ ಚಿಕನ್ ಆಗಲಿ ಮಟನ್ ಆಗಲಿ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಒಂಥರ ರಬ್ಬರ್ ಥರ ಬರಲ್ಲ, ತಿಂದ ತಕ್ಷಣ ಒಳಗೋಗುತ್ತೆ. ಅದೇ ಮಜವಾಗಿರುವಂಥದ್ದು. ಚಿಲ್ಲಿ ಪೌಡರ್ ಹಾಕಿ. ರೆಡ್ ಚಿಲ್ಲಿ ಪೌಡರ್, ರವಿಯವರ ರೆಡ್ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ. ರವಿಯವರ ಗರಂ ಮಸಾಲ ಸರ್. ಓಕೆ. ಸ್ವಲ್ಪ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ, ಪ್ಯೂರ್ ಕೌ ಗೀನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ITC ಅವರ ಪ್ಲಾಂಟ್ನಲ್ಲಿ ಹಸುವಿನ ಹಾಲುಗಳನ್ನು ಮಾತ್ರ ಪ್ರತ್ಯೇಕವಾಗಿ ತಗೊಂಡು ಜಾಸ್ತಿಯ ಒತ್ತು ಕಡಿಮೆ ಉಷ್ಣತೆಯಲ್ಲಿ ಬೇಯಿಸಿ ಒಂದು ಸ್ವಾಭಾವಿಕವಾದಂಥ ತುಪ್ಪವನ್ನು ತಯಾರು ಮಾಡ್ತಾರೆ. 66 ಗುಣಮಟ್ಟದ ಪರೀಕ್ಷೆಗಳಲ್ಲಿ ಪಾಸಾಗಿ ಬಂದಿದೆ ನಮ್ಮ ಆಶೀರ್ವಾದ್ ಸ್ವಸ್ತಿ ಅದ್ಭುತವಾದಂಥ ಹಸುವಿನ ತುಪ್ಪ. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಇಕ್ಬೇಕು. ಇದನ್ನು ಇಟ್ಬಿಡಿ. ಓಹೋ, ಅದು ಒಂದು 15 ನಿಮಿಷ ನೆನೆಬೇಕು ಸರ್. ಇದು ನೆನೆಲಿ ಸರ್, ನೆನೆಲಿ ಬಿಟ್ಬಿಡಿ ಆ ಕಡೆ ಇದನ್ನ.
ಏನದು? ಸರ್ ಧನಿಯಾ ಹಾಕಿ. ಆಂಧ್ರ ಸ್ಟೈಲ್ ಸ್ಪೆಷಲ್ ಚಿಕನ್ ಡ್ರೈ 1-2 ಸ್ಪೂನ್ ಧನಿಯಾ, 2 ಸ್ಪೂನ್ ಧನಿಯಾ, ಸ್ವಲ್ಪ ಗೋಡಂಬಿ 1 ಸ್ಪೂನಷ್ಟು ಗೋಡಂಬಿ, 2 ಸ್ಪೂನ್ ಸರ್, 2 ಸ್ಪೂನ್ ಗೋಡಂಬಿ, 2 ಸ್ಪೂನ್ ಧನಿಯಾ, ಸ್ವಲ್ಪ ಸೋಂಪು 1/4 ಸ್ಪೂನಷ್ಟು ಸೋಂಪು. ಸೋಂಪು ಗೋಡಂಬಿ ಹಾಕಿದರೆ 2 ಸ್ಪೂನು, 2 ಸ್ಪೂನ್ ಧನಿಯಾ ಹಾಕಿದ್ದಾರೆ, ಸ್ವಲ್ಪ ಸೋಂಪನ್ನು ಹಾಕಿದ್ದಾರೆ. ಈಗ ಸ್ವಲ್ಪ ಚಕ್ಕೆ, ಚಕ್ಕೆ, ಒಂದು 4-5 ಲವಂಗ, ಒಂದು 5-6 ಲವಂಗ, ಒಂದು 3 ಏಲಕ್ಕಿ, 3 ಏಲಕ್ಕಿ ಹಾಕ್ತಿದ್ದಾರೆ. ಅಲ್ಲಿ ಪೌಡ್ರ್ ತಯಾರಾಗಿದೆ. ಇಲ್ಲಿ ಪ್ಯಾನು, ಎಣ್ಣೆ ಹಾಕ್ಲಾ? ಸ್ವಲ್ಪ ಎಣ್ಣೆ ಹಾಕಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಏನದು? ಈರುಳ್ಳಿ, ತಿರ್ಗಿ ಅದಕ್ಕೆ ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಪೌಡ್ರ್ ಆಯಿತು. ಪೌಡ್ರಿನ ನಂತರ ಈರುಳ್ಳಿಯ ಪೇಸ್ಟನ್ನು ಮಾಡ್ಕೊಳ್ತಾರೆ. ಅಲ್ಲಿ ತನಕ ಚಿಕನ್ ನೆನೆದಷ್ಟು ಚಿಕನ್ ಚೆನ್ನಾಗಿರುತ್ತೆ. ನೆನಿಬೇಕು ಚೆನ್ನಾಗದು. ಆ ಮ್ಯಾರಿನೇಟ್ ಆದಾಗ ತಿಂದಾಗ ಮಜವಾಗಿರುತ್ತೆ. ಅದಕ್ಕೆ ಫಸ್ಟೇ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟಿರೋದು. ಅವೆಲ್ಲ ಮಾಡ್ತೀರಾ ಸ್ವಾಮಿ ನೀವು? ಈರುಳ್ಳಿಯ ಪೇಸ್ಟ್ ಆಯಿತು, ಪೌಡ್ರ್ ಆಯಿತು, ಚಿಕನ್ ನೆನೆಸ್ಕೊಂಡಿದ್ದಾಯಿತು, ಎಲ್ಲ ರೆಡಿ ಆಗಿದೆ ಈಗ. ಎಸ್ ಸರ್, ಎಸ್. ಕರಿಬೇವು, ಒಗ್ಗರಣೆ, ಕರಿಬೇವು ಹಾಕಿ. ಹಾಕಿ ಕಮ್ಮಿ ಮಾಡಿ. ಹಾಕಿ. ಆಹಾ, ಎಸ್. ಹಸಿಮೆಣಸಿಗೆ ಹಾಕ್ತಾ ಇದ್ದೀನಿ. ಮಜವಾಗಿರುತ್ತೆ, ಹಾಕಿ. ವೆರಿ ಗುಡ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಆಗುವಷ್ಟು, ಈರುಳ್ಳಿಯ ಪೇಸ್ಟು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಈರುಳ್ಳಿ ಪೇಸ್ಟು, ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸರ್. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ಓಕೆ, ಹಾಕಿ ಸರ್. ಎಣ್ಣೆ ಬಿಡ್ತಾ ಇದೆ, ಹಾಕಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಓಕೆ. ಬೇಕು. ಇದು ಪೌಡ್ರ್ ಮಾಡ್ಕೊಂಡ್ರೆ ಸರ್. ಹಾಕಿ. ಸ್ಪೆಷಲ್ ಪೌಡರ್, ಆಂಧ್ರ ಸ್ಟೈಲ್ ಸ್ಪೆಷಲ್ ಡ್ರೈಯಾ? ಡ್ರೈ ಆಂಧ್ರ ಚಿಕನ್ ಡ್ರೈ. ಚಿಕನ್ ಡ್ರೈ. ಎಸ್. ಓಕೆ, ಈಗ ಡ್ರೈ ಆಗಬೇಕಲ್ಲ ಇದು? ಈಗ ಡ್ರೈ ಆಗಬೇಕಿದು. ಆಂಧ್ರ ಸ್ಟೈಲ್ ಸ್ಪೆಷಲ್ ರೆಡಿ ಆಗಿದೆ ಸರ್. ಎಸ್ ಸರ್, ಎಸ್ ಸರ್. ಸ್ವಲ್ಪ ಶೋಗೆ ಶೋಗೆ, ಶೋಗೆ. ಓಕೆ. ಕರಿಬೇವು, ಕರಿಬೇವು. ಶೋಗೆ ತಿನ್ನಕ್ಕಲ್ಲ, ಶೋಗ್ ಮಾತ್ರ ಅದು. ಇದು ತೊಳೆದಿಟ್ಕೊಂಡಿರುವಂಥ ಕಟ್ ಮಾಡಿರುವಂಥ ಕೊತ್ತಂಬರಿ. ಎಸ್ ಸರ್. ಓಕೆ, ಇನ್ನೇನು ಹಾಕ್ಬೇಕಾ? ಅಷ್ಟೇ ಮುಗೀತು. ಆಫ್ ಮಾಡೋಣ? ಆಫ್ ಮಾಡೋಣ. ಆಂಧ್ರ ಚಿಕನ್ ಡ್ರೈ. ಬೆನ್ನು ನೋವಿಗೆ ತಾತ್ಕಾಲಿಕವಾಗಿ ಆಸ್ ಎ ಫಸ್ಟ್ ಏಡ್ ಇಮಿಡಿಯೇಟ್ ನಿಮಗೆ ಅನುಕೂಲ ಆಗಬೇಕಾಗಿದ್ರೆ ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ಆವಾಗ ಆ ಬೆನ್ನು ನೋವು ನಿಮಗೆ ತಾತ್ಕಾಲಿಕವಾಗಿ ಕಡಿಮೆ ಆಗ್ತಾ ನೀವು ಹಾಯಾಗಿರೋಕ್ಕೆ ಸಾಧ್ಯ. ಏನು ಅಡುಗೆ ಮಾಡ್ತೀರಾ ಅಂತ ಕೇಳಿದೆ. ಎಲ್ಲ ಅಲ್ಲ, ದೋಸೆ ಐಟಮ್ ಮಾಡ್ತೀಯಾ? ದೋಸೆ ಇಟ್ಟು ರುಬ್ಬಿಟ್ಟಿದ್ರೆ ದೋಸೆ ಹಾಕ್ತೀನಿ. ದೋಸೆ ಇಟ್ಟರು ಬಿಟ್ಟಿದ್ರೆ ದೋಸೆ ಮಾಡ್ಕೋಬೋದು. ಚಪಾತಿ ಕಲಸಿಟ್ಟಿದ್ರೆ ಚಪಾತಿ ಒತ್ಕೋಬೋದು. ಕಲಿಸ್ಬೋದು. ಒತ್ತೋದು ಕಷ್ಟನಾ? ಇಲ್ಲ, ಬೇಯಿಸೋದು ಕಷ್ಟ. ಕಾಯಿ ತುರಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಣಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ತುಂಬ ಜನಕ್ಕೆ ಇದು ಇಷ್ಟ ಆಗುವಂಥ ಅಡುಗೆ ಅಂತ ಬೇರೆ ಹೇಳಿದ್ದಾರೆ. ಈ ಪೌಡರ್ನ ಯಾವ್ದಕ್ಕೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಅಲ್ವೇನ್ರಿ? ಹೌದು ಬಿಟ್ಟು ಒಳ್ಳೆ ಒಂದು ಚಿತ್ರಾನ್ನ ಜೊತೆಗೇನು ಈ ಪುಡಿ ಹಾಕೊಂಡ್ರು ಸೂಪರ್ ಚೆನ್ನಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೋಸೆ ಹಿಟ್ಟನ್ನ ರುಬ್ಕೊಳ್ಳಿ. ನಿಮ್ಮ ಮನೇಲಿ ಯಾವ ರೀತಿ ದೋಸೆ ಹಿಟ್ಟನ್ನ ರುಬ್ತಾರೋ ಅದೇ ತರ ರುಬ್ಕೊಳ್ಳಿ. ಆದರೆ ದೋಸೆ ಹಾಕ್ಬೇಕು.